ಕುಮಾರಸ್ವಾಮಿ ಲೇಔಟ್ನಲ್ಲಿ ರಸ್ತೆಗೆ ಬಿದ್ದಿದೆ ಹಳೆಯ ಮರ. ಆ ಮರ ಬೀಳ್ತಾ ಇರುವಂತಹ ದೃಶ್ಯವನ್ನ ಧರೆಗುರುಳಿದ ಬೃಹತಾಕಾರದ ಹಳೆಯ ಒಣಗಿದ್ದ ಮರ. ಒಣಗಿ ಹೋಗಿತ್ತು ಈ ಮರ, ನಿನ್ನೆ ಧರೆಗುರುಳಿದೆ. ಬೃಹತ್ ಮರ ಬೀಳುವ ದೃಶ್ಯ ಸ್ಥಳೀಯರ ಫೋನ್ನಲ್ಲಿ ಸೆರೆಯಾಗಿರುವಂಥದ್ದು. ಒಣಗಿದ್ದ ಬೃಹತ್ ಮರ ಬಿದ್ದ ಪರಿಣಾಮ ಇಡೀ ರೋಡ್ ಈಗ ಬ್ಲಾಕ್ ಆಗೋಗಿದೆ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯ ಅಪಾಯ ಅಲ್ಲಿ ಸಂಭವಿಸಿಲ್ಲ. ಇಡೀ ರೋಡ್ ಬ್ಲಾಕ್ ಆಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಗಮನಿಸ್ತಾ ಇದ್ದೀರಾ, ಮರ ಬೀಳ್ತಾ ಇರುವಂತಹ ದೃಶ್ಯ. ಒಣಗಿ ಹೋಗಿತ್ತು ಈ ಮರ. ಒಣಗಿ ಹೋದ ಮರ ರಸ್ತೆಗೆ ಬಿದ್ದಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ರಸ್ತೆಗೆ ಬಿದ್ದ ಪರಿಣಾಮ ಇಡೀ ರಸ್ತೆ ಈಗ ಬ್ಲಾಕ್ ಆಗಿದೆ. ಪಾರ್ಕ್ನಲ್ಲಿ ಇದ್ದಂತಹ ಮರ, ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಇದು ಕಟ್ಟಡ, ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಇದ್ದಂತಹ ಮರ ಧರಾಶಾಹಿ ಆಗಿರುವಂಥದ್ದು. ಸಂಪೂರ್ಣವಾಗಿ ಒಣಗಿ ಹೋಗಿದ್ದಂತಹ ಮರ ನಿನ್ನೆ ಮಳೆ ಮತ್ತು ಬಿರುಗಾಳಿಯ ಹೊಡೆತಕ್ಕೆ ಮುರಿದು ಬಿದ್ದಿದೆ. Oh my gosh! ನಿನ್ನೆ ಗುಡುಗು ಮಿಂಚು ಬಿರುಗಾಳಿಯ ಸಹಿತ ಧಾರಾಕಾರ ಮಳೆ ಸುರಿದಿತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮರವೊಂದು, ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಇದ್ದಂತಹ ಬೃಹತ್ ಮರ ಒಣಗಿ ಹೋಗಿತ್ತು. ಆ ಮರ ಬಿರುಗಾಳಿಯ ಹೊಡೆತಕ್ಕೆ ನಿನ್ನೆ ಧರೆಗೆ ಉರುಳಿರುವಂಥದ್ದು. ಅದು ರಸ್ತೆಗೆ ಬೀಳ್ತಾ ಇದ್ದಂತೆ ಇಡೀ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಸ್ಥಳೀಯರು ಈ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಮರ ಬೀಳ್ತಾ ಇರುವಂತಹ ದೃಶ್ಯ, ಅದಾದ ಮೇಲೆ ರಸ್ತೆ ಬ್ಲಾಕ್ ಆಗಿರುವ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎರಡು ಬದಿಗಳಲ್ಲಿ ಎರಡು ದೃಶ್ಯಗಳು. ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ, ಯಾವುದೇ ರೀತಿಯ ಹಾನಿ ಒಳಗಾಗಿಲ್ಲ, ವಾಹನಗಳಿಗೂ ಕೂಡ ಏನು ತೊಂದರೆ ಆಗಿಲ್ಲ ಅನ್ನೋ ಮಾಹಿತಿ ಇರುವಂಥದ್ದು. ಆ ವಿಡಿಯೋ ಮಾಡ್ತಾ ಇರುವಂತಹ ವ್ಯಕ್ತಿ ಕೂಡ ಅದನ್ನೇ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾರಿಗೂ ಏನು ತೊಂದರೆ ಆಗಿಲ್ವಲ್ಲ, ಯಾರಿಗೂ ಏನು ಡ್ಯಾಮೇಜ್ ಆಗಿಲ್ಲ ಯಾವುದಕ್ಕೂ ಅಂತ. ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ. ಆದರೆ ಒಣಗಿ ನಿಂತಹ ಮರ ಏನಿತ್ತು ಅದು ಬುಡ ಸಮೇತ ಬಿದ್ದಿರುವಂಥದ್ದು ಕಟ್ಟಾಗಿ. ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ಇದ್ದಂತಹ ಮರ ಅದು.